ತಂದೆ ಮಾಡಿದ್ದ ಕೇವಲ 4,000 ರೂಪಾಯಿ ಸಾಲ ತೀರಿಸಲು 9ನೇ ತರಗತಿಯಲ್ಲೇ ಶಾಲೆ ತೊರೆದು ಜೀತ ಕಾರ್ಮಿಕನಾಗಿ ದುಡಿದ ಯುವಕನೊಬ್ಬನ ಕರುಣಾಜನಕ ಕತೆ. ಸೇರಿದಂತೆ ಹಲವು ವರ್ಷಗಳಿಂದ ಸಾಲದ ಹೆಸರಿನಲ್ಲಿ ಕುಟುಂಬಗಳನ್ನೇ ಜೀತಕ್ಕೆ ದುಡಿಸಿಕೊಳ್ಳುತ್ತಿದ್ದ ಅಮಾನವೀಯ ಪದ್ಧತಿಯ ಕರಾಳ ಮುಖ ತುಮಕೂರು ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹೋಬಳಿಯ ಪಾವಸಂದ್ರ ಗ್ರಾಮದ ಅಕ್ರಮ ಕಲ್ಲು ಕ್ವಾರಿಯಲ್ಲಿ ಜೀತ ಕಾರ್ಮಿಕರಾಗಿ ದುಡಿಯುತ್ತಿದ್ದ 6 ಕುಟುಂಬಗಳ 12 ಮಂದಿಯನ್ನ ಅಧಿಕಾರಿಗಳು ರಕ್ಷಣೆಯನ್ನ ಮಾಡಿದ್ದಾರೆ. ಜುಲೈ 20ರಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ 3 ಜೀತ ಕಾರ್ಮಿಕರು ತಪ್ಪಿಸಿಕೊಂಡು ಬಂದು ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಹಲವು ವರ್ಷಗಳಿಂದ ಸಾಲದ ಹೆಸರಿನಲ್ಲಿ ತಮ್ಮನ್ನ ಜೀತ ಕಾರ್ಮಿಕರನ್ನಾಗಿ ದುಡಿಸಿಕೊಳ್ಳಲಾಗುತ್ತಿದ್ದು, ಸ್ವತಂತ್ರವಾಗಿ ಬದುಕಲು ಅವಕಾಶವೇ ಇಲ್ಲಿ ಇರಲಿಲ್ಲ ಎಂದು ತಮ್ಮ ಅಳಲನ್ನ ಅಧಿಕಾರಿಗಳ ಮುಂದೆ ತೋಡಿಕೊಂಡಿದ್ದಾರೆ. ದೂರಿನ ಹಿನ್ನೆಲೆಯಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮುಕ್ತಿ ಒಕ್ಕೂಟ ಸಂಸ್ಥೆಯ ಜಂಟಿ ತಂಡ ಮರುದಿನ ಕ್ವಾರಿಗೆ ತೆರಳಿ ಕಾರ್ಯಾಚರಣೆಯನ್ನ ನಡೆಸಿದೆ. ಈ ವೇಳೆ 6 ಕುಟುಂಬಗಳಿಗೆ ಸೇರಿದ 12 ಮಂದಿ ಜೀತ ಕಾರ್ಮಿಕರನ್ನ ರಕ್ಷಿಸಲಾಗಿದೆ. ವಿಚಾರಣೆ ವೇಳೆ ಕಾರ್ಮಿಕರು ನೀಡಿದ ಹೇಳಿಕೆಗಳು ಅಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸಿವೆ. ತಂದೆ ಪಡೆದಿದ್ದ ಕೇವಲ 4,000 ರೂಪಾಯಿ ಸಾಲ ತೀರಿಸಲು 9ನೇ ತರಗತಿಯಲ್ಲೇ ಶಾಲೆ ತೆರೆದ ಯುವಕನೊಬ್ಬ ಹಲವು ವರ್ಷಗಳಿಂದ ಜೀತ ಕಾರ್ಮಿಕನಾಗಿ ದುಡಿದಿರುವುದು ತಿಳಿಸಿದ್ದಾನೆ. ಪಡೆದಿದ್ದ ಸಾಲಕ್ಕೆ ಬಡ್ಡಿ, ದಂಡ ಹಾಗೂ ವಿವಿಧ ಕಾರಣಗಳನ್ನ ಸೇರಿಸುತ್ತಾ ಇದೀಗ 4 ರಿಂದ 5 ಲಕ್ಷ ರೂಪಾಯಿಗಳಷ್ಟು ಸಾಲವಾಗಿದೆಯಂತೆ. ಕ್ವಾರಿಯಿಂದ ಹೊರಗೆ ಸ್ವತಂತ್ರವಾಗಿ ತೆರಳಲು ಕಾರ್ಮಿಕರಿಗೆ ಅವಕಾಶವಿಲ್ಲ. ವಾರದಲ್ಲಿ ಕೇವಲ 1 ದಿನ ಮಾತ್ರ ರಜೆ ನೀಡಲಾಗ್ತಾ ಇತ್ತು. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 6ರ ತನಕ ಕಲ್ಲು ಒಡೆಯುವ ಕೆಲಸವನ್ನ ಮಾಡ್ತಾ ಇದ್ವು. ರಜೆ ಪಡೆದರೂ ಅಥವಾ ಅನಾರೋಗ್ಯಕ್ಕೆ ಒಳಗಾದರೂ ದಂಡ ವಿಧಿಸಲಾಗ್ತಾ ಇತ್ತು ಅಂತ ಕಾರ್ಮಿಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಾರ್ಮಿಕರು ವಾಸಿಸುತ್ತಿದ್ದ ಸ್ಥಳದಲ್ಲಿ ಶೌಚಾಲಯ ಸೇರಿದಂತೆ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ. ಅಧಿಕಾರಿಗಳ ಪರಿಶೀಲನೆಯಲ್ಲಿ ಇದೆಲ್ಲ ಕಂಡು ಬಂದಿದೆ. ಮಹಿಳೆಯರ ಸುರಕ್ಷತೆಯ ಬಗ್ಗೆಯೂ ಗಂಭೀರ ಪ್ರಶ್ನೆಗಳು ಎದುರಾಗಿವೆ. ಕ್ವಾರಿಗೆ ಯಾವುದೇ ಪರವಾನಗಿ ಇಲ್ಲದಿರುವುದು ಹಾಗೂ ಅಲ್ಲಿ ದುಡಿಯುತ್ತಿದ್ದ ಕಾರ್ಮಿಕರು ಯಾರೂ ನೋಂದಾಯಿತ ಕಾರ್ಮಿಕರಲ್ಲ ಎಂಬುದು ತನಿಖೆಯಲ್ಲಿ ದೃಢಪಟ್ಟಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ವಾರಿ ಮಾಲೀಕರಾದ ಶಶಿಕುಮಾರ್, ರಘು ಹಾಗೂ ಚೆನ್ನೇಗೌಡ ವಿರುದ್ಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ, ಬಂಧಿತ ಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾಯ್ದೆ, ಬಾಲ ಕಾರ್ಮಿಕ ಕಾಯ್ದೆ ಹಾಗೂ ಭಾರತೀಯ ನ್ಯಾಯ ಸಮಿತಿಯ ವಿವಿಧ ಕಾಲಂಗಳ ಅಡಿಯಲ್ಲಿ ಪ್ರಕರಣವನ್ನ ರಕ್ಷಣೆಯನ್ನ ಮಾಡಲಾಗಿದೆ. ಮೊನ್ನೆ ನಮಗೆ 3 ಜನ ಈ ಒಂದು ಕ್ವಾರಿಯಿಂದ ಓಡೋಗಿ ಬಂದಿದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ತು. ಸೊ ಈ 3 ಜನನ ನಾವು ಹೋಗಿ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿ ಕೇಳಿದ್ದೀವಿ, ಯಾವ ಜಾಗ, ಯಾವ ಕ್ವಾರಿ, ಹೆಸರು ಏನು, ನಿಮ್ಮ ಮಾಲೀಕ ಹೆಸರೇನು, ಏನೂ ಗೊತ್ತಿರಲಿಲ್ಲ. ಆದರೆ ಅವರು ಕತೆ ಎಲ್ಲ ಕೇಳಿದ ಮೇಲೆ, ಯಾಕಂದರೆ ಇವರೇ ಅದು ಕೇಸ್ ವರ್ಕರ್, ಇವರು ಅವ್ರ ಜೊತೆ ಮಾತಾಡಿ ಆ ವಿಷಯ ಅವ್ರಿಗೆ ಹೇಳಿ ದೆನ್ ಬೀಳ್ತು. ಓಕೆ, ದೆನ್ ಅದಾದ ನಂತರ ನಾವೇನು ಮಾಡಿದ್ವು, DLSS ಸರ್ಗೆ ಇಂಟಿಮೇಟ್ ಮಾಡಿದ್ವಿ. DLSS ಸರು ಸೊ ಅವ್ರನ್ನ ನಮಗೆ ಪ್ರೊಡ್ಯೂಸ್ ಮಾಡಿ ಸ್ಟೇಟ್ಮೆಂಟ್ ತೊಗೊಳ್ತೀನಿ ನಾನು. ದೆನ್ ಏನು ನೆಕ್ಸ್ಟ್ ಫರ್ದರ್ ಪ್ಲ್ಯಾನ್ ನಾನು ಹೇಳ್ತೀನಿ, ಅದು ಯಾವ ರೀತಿ ತಂಡವಾಗಿ ಹೋಗಬೇಕು ಅನ್ನೋದ್ರ ಬಗ್ಗೆ ಅಂತ DLSS ಸರ್ ಲೋಕೇಶ್ ಧನ್ಪಾಲ್ ಹಾಲೆ ಸರ್ ಹೇಳಿದ್ರು, ಡಿಸ್ಟ್ರಿಕ್ಟ್ ಲೀಗಲ್ ಸರ್ ಅಥಾರಿಟಿ ಅವರು. ನಂತರ ಅವರನ್ನು ಕರ್ಕೊಂಡು ಹೋದಾಗ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡ್ರು, ಅವ್ರದ್ದು ವಾಸ್ತವತೆ ಎಲ್ಲ ಕೇಳಿದ್ರು DLSS ಸರು. ತಕ್ಷಣ AC ಮೇಡಮ್ಗೆ ಮತ್ತು ಅಲ್ಲಿ ಆಡಳಿತ ಮ್ಯಾನೇಜ್ಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು. AC ಅವರು ಸೊ SIRದು ಪ್ರೋಗ್ರಾಮ್ ಇದ್ದಿದ್ದರಿಂದ ಅವರು ಸ್ವಲ್ಪ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ನಂತರ ನಾವೆಲ್ಲ ಹೋಗಿ AC ಆಫೀಸಲ್ಲಿ ಅವ್ರದ್ದು ಎಂಕ್ವೈರಿ ಎಲ್ಲ ನಡೀತು. ಗ್ರೇಡ್ 2 ತಹಶೀಲ್ದಾರ್ ಇನ್ನೊಬ್ಬರು ಕೀರ್ತಿ ಸರ್ ಅಂತ ಇದ್ದಾರೆ, ಅವರೆಲ್ಲ ಸ್ಟೇಟ್ಮೆಂಟ್ ತೊಗೊಂಡ್ರು. ಅದು ಕನ್ಫರ್ಮ್ ಆಗಿ ಅದು ಬಾಂಡೆಡ್ ಅಥವಾ ಏನು ಅಂತ ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸಿ ನಂತರ ಅದು ಇದು ಈ ಥರ ಇದೇ ನಮ್ಮಲ್ಲಿ ಈ ಥರ ತೊಂದರೆ ಅನುಭವಿಸ್ತಿದ್ದಾರೆ, ಕ್ವಾರಿಲಿ ಜನಗಳು ಮಾಲೀಕರಿಂದ ತೊಂದರೆಗೆ ಶೋಷಣೆಗೆ ಒಳಗಾಗಿದ್ದಾರೆ ಅನ್ನೋದು ಕನ್ಫರ್ಮೇಷನ್ ಆದ ನಂತರ ಮೇಡಮ್ಗೆ ಇನ್ಫಾರ್ಮ್ ಮಾಡಿದ್ರು. ಮೇಡಮು ನೈಟು 9 ಗಂಟೆ ರಾತ್ರಿಲಿ ಪಾಪ AC ಮೇಡಮು ಅಲ್ಲಿ SIRದೆಲ್ಲ ಪ್ರೋಗ್ರಾಮು ಆ ಮೀಟಿಂಗ್ಸ್ ಎಲ್ಲ ಮುಗಿಸಿ ಆ ಟೈಮಲ್ಲಿ ಬಂದು ಅವ್ರ ಹತ್ರ ಲೇಬರ್ಸ್ಗಳ ಹತ್ರ ನಿಧಾನವಾಗಿ ಅವ್ರದ್ದು ಸಂಪೂರ್ಣ ಮಾಹಿತಿನ ತೊಗೊಂಡಾದ ನಂತರ ಸೊ ನಾಳೆ ನಾವು ಇದನ್ನು ಇನ್ನೂ ಉಳಿದಂಥ ಜನರನ್ನೂ ಕೂಡ ನಾವು ಶೋಷಣೆಯಲ್ಲಿರುವಂಥವ್ರನ್ನ ಹೊರತರೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಅದು ಗೌರ್ಮೆಂಟ್ ಇಲಾಖೆಯಿಂದ ಇರುವಂಥ ಕಾರ್ಗಳೇ ಆಗ್ಬೋದು ಅಥವಾ ಬೇರೆ ಏನೇ ನಮಗೆ ಥಿಂಗ್ಸ್ಗಳು ಹೆಚ್ಚು ನಮಗೆ ಬಳಸೋದು ಬೇಡ ಅಂತ ಹೇಳಿ ಪ್ರೈವೇಟ್ ಗಾಡಿಗಳನ್ನ ಮಾಡಿಕೊಂಡು ಸೊ ನಾವು ಈ ದಿನ ರೆಸ್ಕ್ಯೂಗೆ ಕರ್ಕೊಂಡು ಹೋದರು. ಪಾವಸಂದ್ರದಲ್ಲಿ ಸಾಕು ನಾವು 11:30ಗೆ ಅಲ್ಲಿ. ಅದಕ್ಕಿಂತ ಮುಂಚೆ ಮೇಡಮ್ ಅವರು ಯಾರ್ಯಾರು ಇಲಾಖೆ ಇದಕ್ಕೆ ಸಂಬಂಧ ಆಗಿದೆ, ಲೇಬರ್, ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್, ಮೈನ್ಸ್, ರೆವಿನ್ಯೂ, ಪೊಲೀಸ್
ಅವ್ರನ್ನ ಎಲ್ಲ ಅಲ್ಲಿ ಬರಲಿಕ್ಕೆ ಹೇಳಿದರು. ಯಾಕಂದರೆ ಆ ಸ್ಕ್ವಾಡ್ ಜೊತೆನೇ ಅವರು ರೆಸ್ಕ್ಯೂ ಮಾಡಬೇಕಾಗಿರುತ್ತೆ. ಸೊ ಆ ಸ್ಕ್ವಾಡು ಒಂದು 4 ಕಾರ್ನಲ್ಲಿ ನಾವೆಲ್ಲ ಅಲ್ಲಿ ಹೋಗಿ ಅವರು ಹೋದ ತಕ್ಷಣ ಅಲ್ಲಿ ಇರೋ ಲೇಬ್ರರ್ಸ್ನೆಲ್ಲ ನೋಡಿದರು. ಅವ್ರಿಗೆಲ್ಲ ಹೇಳಿದರು ಯಾರು ಓಡೋಗಬಾರ್ದು ಅಂತ. ಅದನ್ನು ಕೂಡ ಇಬ್ಬರು ಓಡೋಗ್ಬಿಟ್ರು ಆ ಕಡೆ. ಮಿಕ್ಕಿದವರು ಮೇಡಮ್ ಅವ್ರನ್ನ ಒಂದು ಕಡೆ ಸೇರಿ ತಿರ್ಗಾ ಅವ್ರ ಹತ್ರ ಎಲ್ಲ ಪ್ರಶ್ನೆ ಕೇಳಿದ್ರು. ಅಲ್ಲಿ ಒಂದು ಜೀತದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರಾ, ಅವ್ರಿಗೆ ಆಚೆ ಹೋಗಲಿಕ್ಕೆ ಅವಕಾಶ ಇದೆಯಾ ಇಲ್ವಾ, ಅಡ್ವಾನ್ಸ್ ಸಾಲ ತಗೊಂಡಿದ್ದಾರಾ ಇಲ್ವಾ, ಇದನ್ನ ಎಲ್ಲ ಪ್ರಶ್ನೆ ಮಾಡಿ ಆಮೇಲೆ ಅವ್ರದ್ದು ಪೊಲೀಸ್ ಅವ್ರಿಗೆ ಮಾಜರ್ ಮಾಡ್ಲಿಕ್ಕೆ ಹೇಳಿದರು, ರೆವಿನ್ಯೂ ಅವ್ರಿಗೆ ಮಾಜರ್ ಮಾಡ್ಲಿಕ್ಕೆ ಹೇಳಿದರು, ಲೇಬರ್ ಅವ್ರಿಗೆ ಮಿನಿಮಮ್ ವೇಜಸ್ ಪದ್ಧತಿಲಿ ಇಟ್ಕೊಂಡಿರುವಂಥವ್ರ ಹೆಸರು ನಮಗೆ ಗೊತ್ತಾದ ಮಟ್ಟಿಗೆ ಅಲ್ಲಿ ಚೆನ್ನೇಗೌಡ, ಹಾಗೆ ಶಶಿಧರ್, ರಘು, ಹಾಗೆ ಮಂಜ ಅಂತ ಏನೋ ನೇಮ್ಗಳು ಹೇಳ್ತಿದ್ದಾರೆ. ನನಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಓಡಿಸೋದು ಮತ್ತು ಸಣ್ಣ ಸಣ್ಣ ಜಲ್ಲಿಗಳನ್ನ ಹಾಯಿಸೋದು ಮತ್ತು ಅಲ್ಲಿ ಬಂಡೆಗಳನ್ನ ಹೋಲ್ಡ್ ಮಾಡೋದೆಲ್ಲ ಅವ್ರು ಮಾಡ್ತಿದ್ರು. ಅವರು ದಿನಕ್ಕೆ ನಮ್ಮ ಹತ್ರ ಲೇಬರ್ಸ್ಗಳು ಹೇಳಿತ್ತು 6ರಿಂದ 6 ಗಂಟೆವರೆಗೂ, ಬೆಳಿಗ್ಗೆ 6ರಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಕೆಲಸ ಸಂಜೆ 6ರವರೆಗೂ ನಾವು ಕೆಲಸ ಮಾಡ್ತಿದ್ವು ಅಂತ ತಿಳಿಸಿದ್ದಾರೆ. AC ಮೇಡಮ್ ಕೇಳಿದರು, ನಿಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಬೇರೆ ಕಡೆ ಹೋಗಿ ಕೆಲಸ ಮಾಡಬಹುದಾ? ಆವಾಗ ಅವರೆಲ್ಲರೂ ಹೇಳಿದರು, ನಾವು ಬೇರೆ ಕಡೆ ಎಲ್ಲಾದರೂ ಕೆಲಸಕ್ಕೆ ಹೋದರೆ ನಾವು ಏನಾದರೂ ಒಂದು ಸಾಲ ಇಸ್ಕೊಂಡಿದ್ದೀವಿ ಹಾಸ್ಪಿಟ್ಲ್ ಹೋಗಲಿಕ್ಕೆ, ಎಲ್ಲೋ ಒಂದು ಕಡೆ ಹೋಗಲಿಕ್ಕೆ, ಅದಕ್ಕೆ ಅವರು ಇವಾಗ ಸಾಲ ಇಸ್ಕೊಂಡಿರೋದು 4,000 ರೂಪಾಯಿ, ಅದಕ್ಕೆ ಬಡ್ಡಿ 3,000 ಹಾಕ್ತಾರೆ. ಸೊ ಅದಕ್ಕೆ ನಾವು ಅಲ್ಲಿಂದ ಎಲ್ಲೂ ಬೇರೆ ಕಡೆ ಕೆಲಸಕ್ಕೆ ಹೋಗಲ್ಲ. ನೇರವಾಗಿ ನಿಮ್ಮನ್ನು ಸಂಪರ್ಕ ಮಾಡಿದರೆ ಯಾವ ಥರ ಸಂಪರ್ಕ ಮಾಡಿದ್ರು? ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಿಲ್ಲ. ನಮಗೆ ಮಾಹಿತಿ ಬಂತು, ನಾವು ಹೆಚ್ಚು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಕಾಲೇಜ್ಗಳಲ್ಲಿ, ಶಾಲೆಗಳಲ್ಲಿ ಈಗ 3 ಜನ ಬಂದರು ಅಂತ ಅದ್ರ ಬಗ್ಗೆ ಮಾಹಿತಿ ನಮ್ಗೆ ಬೇರೆಯವ್ರ ಮೂಲಕ ಬಂತು. ತದನಂತರ ನಾವು ಹೋಗಿ ವೆರಿಫೈ ಮಾಡಿದ್ವಿ. 3 ಜನ ಎಲ್ಲಿಗೆ ತಪ್ಪಿಸ್ಕೊಂಡು ಹೆಂಗ್ ಬಂದ್ರು ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಬಸ್ನಲ್ಲಿ ಬಂದು ಅಂತ ಹೇಳಿದ್ರು. ಎಲ್ಲಿಗೆ ಹೋದ್ರು ಅವರು ತಪ್ಪಿಸ್ಕೊಂಡು ಬಂದರು? ತಪ್ಪಿಸ್ಕೊಂಡು ತುಮಕೂರಲ್ಲಿ DLS ಆಫೀಸ್ ಹತ್ರ ಬನ್ನಿ ಅಂತ ನಾವು ಅವ್ರಿಗೆ ಹೇಳ್ದೋ. ಹಾಗಾಗಿ ಅಲ್ಲಿ ಬಂದರು ಬಸ್ಸಲ್ಲಿ, ನಾವು ಅಲ್ಲಿ ಭೇಟಿ ಮಾಡ್ದೋ ಅವ್ರನ್ನ. ಸಂಸ್ಥೆ ಎಲ್ಲಿದೆ? ಬೆಂಗಳೂರಿನಲ್ಲಿ ಇದೆ, ಶಾಂತಿನಗರ್ನಲ್ಲಿ. ಬೃಂದಾ ಅಡಿಗೆ. ಸೌಮ್ಯ. ಸ್ಪೆಷಲ್ ಲುಕ್ ಬೇಕಾ? ಹಾಗಾದ್ರೆ ನಿಮ್ಮ ಮೊದಲ ಆಯ್ಕೆ ಡಿ-ರಂಗ್ ಮೆನ್ಸ್ ಸಲೂನ್. ನಮ್ಮಲ್ಲಿ ಹೇರ್ ಕಟ್, ಫೇಶಿಯಲ್, ಹೆಡ್ ವಾಶ್, ಹೆಡ್ ಮಸಾಜ್ ಹಾಗೂ ಬಾಡಿ ಮಸಾಜ್ ಸೇವೆಗಳು ಅತ್ಯಾಧುನಿಕ ವಿಧಾನದಲ್ಲಿ ನುರಿತ ಸಿಬ್ಬಂದಿಯಿಂದ ಅತಿ ಕಡಿಮೆ ದರದಲ್ಲಿ ಲಭ್ಯ. ಗುಣಮಟ್ಟದ ಸೇವೆ, ಸ್ವಚ್ಛ ವಾತಾವರಣ ಮತ್ತು ಗ್ರಾಹಕರ ತೃಪ್ತಿಯೇ ನಮ್ಮ ಆದ್ಯತೆ. ಎಂದೇ ಭೇಟಿ ನೀಡಿ ಡಿ-ರಂಗ್ ಮೆನ್ಸ್ ಸಲೂನ್. ಸ್ಥಳ ಮಹದೇಶ್ವರ ಆರ್ಕೇಡ್, ಗ್ರೌಂಡ್ ಫ್ಲೋರ್, ಮಹಾಲಕ್ಷ್ಮಿ ನಗರ ರಸ್ತೆ, ಶ್ರೀನಿವಾಸ ಸ್ಕೂಲ್ ಹತ್ತಿರ, ಗುಬ್ಬಿ. ದೂರವಾಣಿ ಸಂಖ್ಯೆ 7795838559. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.